ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನೇತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಊರಿಗೆ ಹತ್ರ ಇರುವಂಥ ಇದು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ನಮ್ಮ ಫೇಮಸ್ಸು. ಈ ಬೆಟ್ಟಕ್ಕೆ ಶನಿವಾರ ತುಂಬ ಜನ ಇರ್ತಾರೆ ಮತ್ತು ತುಂಬ ಪೂಜೆ ಮಾಡಿಸ್ತಾರೆ. ಮತ್ತು ಇವತ್ತು ನಾವು ಹೋಗಿರೋದು ಭಾನುವಾರ. ಇವತ್ತು ಕೂಡ ಸ್ಪೆಷಲ್, ಯಾಕೆಂದರೆ ಭಾನುವಾರ ಎಲ್ಲ ಹಾಲಿಡೇಸ್ ರಜೆ ಇರೋದ್ರಿಂದ ತುಂಬ ಜನ ಸೇರ್ತಾರೆ ಭಾನುವಾರ ಕೂಡ. ನನ್ನ ತಮ್ಮ ತಂಗಿ ಕೂಡ ತುಂಬ ದಿನ ಆಗಿತ್ತು ಬೆಟ್ಟಕ್ಕೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿರಲಿಲ್ಲ ಅಂದ್ಬಿಟ್ಟು ಅವ್ರು ಬೆಂಗಳೂರಿಂದ ಬಂದಿದ್ದರು. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. 1 ಗಂಟೆಗೆ ಅಲ್ಲಿ ಹೊರಟು ಇಲ್ಲಿಗೆ ಬಂದು ರೀಚ್ ಆಗಿದ್ದು 2:30 ಆಗಿತ್ತು. 2:30ಗೆ ಬಂದ್ವಿ ಸೀದಾ ಬೆಟ್ಟಕ್ಕೆ ಅಂತಲೇ. ಹಣ್ಣು ಕಾಯಿ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಮತ್ತು ಈ ನಮ್ಮ ತಮ್ಮ ತಂಗಿ ಅಂತ ಬೆಂಗಳೂರಿಂದ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವರು ಮತ್ತು ನಾನು ನನ್ನ ತಮ್ಮ 4 ಜನ ತುಂಬ ಕ್ಲೋಸ್. ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಒಂದೇ ಕಡೆ ಹಾಡಿ ಬೆಳೆದಿದ್ದು. ನಮ್ಮ ಮೆಮೊರೀಸ್ ಅಂತೂ ತುಂಬ ಚೆನ್ನಾಗಿದೆ. ಇವಾಗಲೂ ಕೂಡ ನೆನೆಸ್ಕೊತಾ ಇರ್ತೀವಿ. ಈಗಲೂ ಹಾಗೆ ಚಿಕ್ಕ ಮಕ್ಕಳ ಥರ ಹಾಡ್ತಾ ಇರ್ತೀವಿ. ನಾವು 4 ಜನ ಸೇರಿದಾಗ ಪೂಜೆ ನಡೀತಾ ಇದೆ. ಮತ್ತು ಇಲ್ಲಿ ತುಂಬ ಜನ ಪೂಜಾರು ಇರ್ತಾರೆ. ನಮಗೆ ಪರಿಚಯ ಇರೋರ ಹತ್ರ ನಾವು ಪೂಜೆ ಮಾಡಿಸ್ಕೋಬೋದು. ಇವರು ನಮಗೆ ಪರಿಚಯ. ಇವ್ರ ಹತ್ರ ನಾವು ಪೂಜೆ ಮಾಡಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಕೊಟ್ಟು ಮತ್ತು ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಕಾರಿಗೆ ಹಾರ ಕೊಟ್ಟು ಪೂಜೆ ಎಲ್ಲ ಆದಮೇಲೆ ಅವತ್ತು ಭಾನುವಾರ ದಿನ ಒಂದು ಹರಿಸೇವೆ ಊಟ ಕೂಡ ಇತ್ತು, ನಾನ್ ವೆಜ್ಜು. ಕೆಳಗಡೆ ನಾವು ಬೆಟ್ಟದ ಮೇಲೆ ಬಂದಿರೋದಿದು. ಕೆಳಗಡೆ ನಾವು ಇನ್ನೂ ಬೆಟ್ಟದ ಮೇಲೆ ಹತ್ತೋಕ್ಕೂ ಮುಂಚೆನೇ ಚೌಟ್ರಿಗಳು ಕೂಡ ಇದೆ. ಇಲ್ಲಿ ಫಂಕ್ಷನ್ಗಳೆಲ್ಲ ಮಾಡ್ಕೋತಾರೆ ಆ ಚೌಟ್ರಿಯಲ್ಲಿ ಬಂದು. ಅದೇ ರೀತಿ ಅವತ್ತು ನಾವು ಹೋಗಿದ್ದ ದಿನ ಒಂದು ಹರಿಸೇವೆ ಮಾಡ್ತಾಯಿದ್ರು. ಸುಮಾರು ಎಷ್ಟು ಮರಿ ಅಂತ ಹೇಳಿದರು. ಅದು ವೀಡಿಯೋಸ್ ಎಲ್ಲ ಹಾಕಿದರು. ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿದೇ ಒಂದು ಸಪ್ರೇಟ್ ಒಂದು ಅಕೌಂಟ್ ಇದೆ, ಅದರಲ್ಲಿ ಕೂಡ ಎಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ. ಅವ್ರು ಕೊಟ್ಟಿದ್ದ ಹಾರನ ನಾವು ಕಾರಿಗೆ ಹಾಕ್ಕೊಂಡು ಅಲ್ಲೂ ಕೂಡ ಏನೋ ತರಲೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿಂದ ಹೋಗ್ತಾ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಬೆಟ್ಟ ಕೆಳಗೆ ಇಳಿತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಅಲ್ಲಿ ಊಟ ಮಾಡ್ತಿರೋ ಜನಕ್ಕೂ ಕೂಡ ತೊಂದರೆ ಆಗಿದೆ. ನಾವು ಅಂದ್ಕೊಂಡ್ವಿ, ಇವತ್ತು ಮಳೆ ಬರ್ತಿದೆ, ಊಟ ಸಿಗುತ್ತೋ ಇಲ್ವೋ. ಅಂದರೆ ಊಟ ಅನ್ನೋದಕ್ಕಿಂತ ನಮಗೆ ಆ ದೇವ್ರ ಪ್ರಸಾದ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಪ್ರಸಾದ ಬಿಟ್ಟು ಬರೋದಕ್ಕೆ ಮನಸ್ಸೇ ಬರಲ್ಲ. ಈವನ್ ಈಗ ನಾವು ಧರ್ಮಸ್ಥಳಕ್ಕೆ ಹೋದಾಗ ಧರ್ಮಸ್ಥಳದಲ್ಲಿ ಊಟ ಮಾಡದೆ ಬಂದ್ರೇ ಒಂಥರ ಬೇಜಾರಾಗುತ್ತೆ. ಊಟ ಮಾಡದೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ವಾಪಸ್ಸು. ಅದೇ ರೀತಿ ಇಲ್ಲೂ ಕೂಡ ನಾನ್ ವೆಜ್ ಊಟ ಫುಲ್. ಮತ್ತು ಅಲ್ಲಿ ಕೂತಿರೋ ಜನಗಳಿಗೆ ತುಂಬ ತೊಂದರೆ ಆಗಿದೆ, ಊಟ ಮಾಡದೆ ಎದ್ದು ಹೋಗಿದ್ದಾರೆ. ಆಮೇಲೆ ನಾವು ಬಂದಿದ್ದು ಮಳೆ ನಿಂತ ಮೇಲೆ. ಮಳೆ ನಿಲ್ಲೋವರೆಗೂ ಕಾರಲ್ಲೇ ಕೂತ್ಕೊಂಡಿದ್ವಿ. ಮಳೆ ನಿಂತ ಮೇಲೆ ಬಂದ್ವಿ. ಬಟ್ ಅಲ್ಲಿ ರೈಸ್ ಎಲ್ಲ ಖಾಲಿಯಾಗಿತ್ತು. ರೈಸ್ ಮತ್ತೆ ಹೊಸದಾಗಿ ಮಾಡ್ತಾಯಿದ್ರು. ಅಲ್ಲಿವರೆಗೂ ಈ ಜನ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಪಾಪ ಅವರಿಗೆ. ಅದೆಲ್ಲ ಆದಮೇಲೆ ರೈಸ್ ಎಲ್ಲ ರೆಡಿ ಆದಮೇಲೆ ಸರಿ ಅಂದ್ಬಿಟ್ಟು ಊಟ ಕೊಟ್ಟರು. ಊಟ ಕೊಡ್ತಾರೆ ಅಂತಂದ್ಬಿಟ್ಟು ನಾವೆಲ್ಲ ಕುತ್ಕೊಂಡು ರೆಡಿ ಆಯಿದ್ವಿ. ಮತ್ತು ಮುದ್ದೆ ಎಲ್ಲ ಏನು ಖಾಲಿಯಾಗಿತ್ತು. ಸಿಕ್ಕಿದ ಪ್ರಸಾದನೇ ಊಟ ಮಾಡ್ಕೊಂಡು ಬಂದ್ವಿ. ಅದು ಕೂಡ ಬಿಸಿ ಅನ್ನ, ಬಿಸಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಹೀಗೆ ಈ ಬೆಟ್ಟದಲ್ಲಿ ನಾನು ನನ್ನ ತಮ್ಮ ನನ್ನ ಮಕ್ಕಳ ಜೊತೆ ಹೋಗಿ ದಿನ ಕಳೆದ್ವಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.